ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಹೋಶೇಯನ ಗ್ರಂಥ, ದ ಬುಕ್ ಆಫ್ ಹೋಸಿಯಾ, ಚಾಪ್ಟರ್ 11, 11ನೇ ಅಧ್ಯಾಯ. 11ನೇ ಅಧ್ಯಾಯದಲ್ಲಿ ದೇವರ 31 ಒಳ್ಳೆತನಗಳನ್ನು ನೋಡಬಹುದು. 31 ಗುಡ್ನೆಸ್ ಆಫ್ ಗಾಡ್. ದೇವರು ಎಷ್ಟು ಒಳ್ಳೆಯವನು ಎಂಬುದಾಗಿ ನಾವು 31 ವಿಷಯಗಳನ್ನು ನಾವು 11ನೇ ಅಧ್ಯಾಯದಲ್ಲಿ ನೋಡ್ಕೊಳ್ತೇವೆ. 11ನೇ ಅಧ್ಯಯನ ಮಾಡಿದ ನಂತರ ಹೌದಲ್ಲ, ದೇವರು ಎಷ್ಟು ಒಳ್ಳೆಯವನು ಎಂಬುದಾಗಿ ನಾವು ಹೇಳುವಂತೆ ದೇವರು ನನಗೂ ನಮಗೂ ಸಹಾಯ ಮಾಡಲಿ. ಬನ್ನಿರಿ, ಈಗ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಹೋಶೇಯ, ದ ಬುಕ್ ಆಫ್ ಹೋಸಿಯಾ. ಹೋಶೇಯ ಅಂತ ಹೇಳಿದರೆ ಅದರ ಅರ್ಥ ಬಿಡುಗಡೆ, ಸಹಾಯ, ರಕ್ಷಣೆ, ಜಯ, ಭದ್ರತೆ ಎಂಬ ವಿಶಾಲತೆ, ತೆರೆದಿರುವಿಕೆ ಎಂಬ ಅರ್ಥ ಕೊಡುವಂಥದ್ದು. ಆದ ಕಾರಣ ದೇವರ 31 ಒಳ್ಳೆತನಗಳು ಏನಂತಿದು ನೋಡೋಣ ಬನ್ನಿರಿ. ಕೇವಲ 12 ವಚನಗಳು ಮಾತ್ರ ಇದೆ 11ನೇ ಅಧ್ಯಾಯದಲ್ಲಿ, ಆದರೆ 31 ಒಂದೊಂದು ದಿನಕ್ಕೂ ಇಡೀ ತಿಂಗಳಿಗೆ ಬೇಕಾದಂಥ ಒಂದೊಂದು ವಿಷಯ ದೇವರ ಒಳ್ಳೆತನದ ಬಗ್ಗೆ ಇರುವಂಥದ್ದು ಇವೇ. ಇಲ್ಲಿ ನೋಡೋಣ. ಮೊದಲನೇ ವಚನ, ಹೋಶೇಯ 11:1. ಇಸ್ರಾಯೇಲು ಕೇವಲ ಬಾಲ್ಯದಲ್ಲಿದ್ದಾಗ ನಾನು ಅದರ ಮೇಲೆ ಪ್ರೀತಿಯನ್ನಿಟ್ಟು, ವಾವ್, ದೇವರು ಪ್ರೀತಿಸಿದ್ದೇನೆ ಎಂಬುದಾಗಿ ಹೇಳುವುದು ದೇವರ ಮೊದಲನೇ ಒಳ್ಳೆತನ. ಎರಡನೇದಾಗಿ, ಆ ನನ್ನ ಮಗನನ್ನು ಅಂತ ಹೇಳುವಾಗ ದೇವರ ಎರಡನೇ ಒಳ್ಳೆತನವನ್ನು ನೋಡ್ತೇವೆ. ಸೆಕೆಂಡ್ ಗುಡ್ನೆಸ್ ಆಫ್ ಗಾಡ್. ಮೊದಲನೇ ದೇವರ ಒಳ್ಳೆತನ, ದೇವರು ನಮ್ಮನ್ನು ಪ್ರೀತಿಸಿದ್ದೇನೆ ಎಂಬುದಾಗಿ ಹೇಳುವಂಥದ್ದು, ಅಥವಾ ದೇವಜನರನ್ನು ಪ್ರೀತಿಸುವಂಥದ್ದೇ ದೇವರ ಮೊದಲನೇ ಒಳ್ಳೆತನ. ಎರಡನೇ ಒಳ್ಳೆತನ ಅಂತ ಹೇಳಿದ್ರೆ ದೇವರು ನಮ್ಮನ್ನು ಸಂಬಂಧಪಡಿಸಿಕೊಳ್ಳುವಂಥದ್ದು, ಸಂಬಂಧಿಸುವಂಥದ್ದು, ಸಂಬಂಧ ಕಟ್ಟುವಂಥದ್ದು. ಏನಂತ? ನನ್ನ ಮಗನನ್ನು ಎಂಬುದಾಗಿ ದೇವರು ನಮ್ಮ ವಿಷಯದಲ್ಲಿ ಹೇಳಿಕೊಳ್ಳುವಾಗ ಅದು ಬಹಳ ಆಶ್ಚರ್ಯವನ್ನು ಕೊಡುವಂಥದ್ದಾಗಿದೆ. ಸರಿ, ಅನಂತರ ಅದು ಪ್ರವಾದನೆಯಾಗಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ನೆರವೇರಿಕೆಯನ್ನು ನೋಡ್ಬೋದು. ಆದರೆ ಸದ್ಯಕ್ಕೆ ನಾವು 11ನೇ ಅಧ್ಯಾಯದಲ್ಲಿ ನಮಗೆ ಅಥವಾ ದೇವಜನರಿಗೆ ಅಥವಾ ಇಸ್ರಾಯೇಲರಿಗೆ ಅನ್ವಯ ಮಾಡಿ ಅಧ್ಯಯನ ಮಾಡೋಣ. ಮೂರನೇದಾಗಿ, ಕರೆದೇನು? ದೇವರ ಕರೆಯುವಿಕೆ. ಮೊದಲನೇ ದೇವರ ಪ್ರೀತಿ, ಎರಡನೇದು ದೇವರ ಸಂಬಂಧ, ಮೂರನೇದಾಗಿ ಅಥವಾ ಎರಡನೇದಾಗಿ ದೇವರ ಸಂಬಂಧ ಅಥವಾ ದೇವರ ಪಿತೃತ್ವ, ಫಾದರ್ಹುಡ್ ಆಫ್ ಗಾಡ್. ಮೂರನೇದಾಗಿ ದೇವರ ಕರೆಯುವಿಕೆ, ಕಾಲಿಂಗ್ ಆಫ್ ಗಾಡ್. ನಾಲ್ಕನೇದಾಗಿ ಅದೇ 2ನೇ ವಚನದಲ್ಲಿ ಹೋಶೇಯ 11:2 ದೇವರು ಏನಂತ ಹೇಳ್ತಿದ್ದಾರೆ? ನನ್ನ ಜನರು. ದೇವರು ಸ್ವಂತಪಡಿಸಿಕೊಳ್ಳೋದ್ರ ಬಗ್ಗೆ ನೋಡ್ತೇವೆ. ಗಾಡ್ ಓನಿಂಗ್. ದೇವರು ನಮ್ಮನ್ನು ಸ್ವಂತಪಡಿಸಿಕೊಳ್ಳುವುದರಲ್ಲಿ ದೇವರ ಒಳ್ಳೆತನ ಕಾಣ್ತದೆ. ಐದನೇದಾಗಿ, ನಾನೇ ಅಂತ ಸ್ಟಾರ್ಟ್ ಮಾಡಿ 3ನೇ ವಚನದಲ್ಲಿ ಕಲಿಸಿದ್ದೇನು ಎಂಬುದಾಗಿ ಹೇಳ್ತಾರೆ. ದೇವರ ಕಲಿಸುವಿಕೆ, ಗಾಡ್ಸ್ ಟೀಚಿಂಗ್. ಎಷ್ಟು ಚೆನ್ನಾಗಿದೆ ಅಲ್ಲ? ದೇವರ ಪ್ರೀತಿ, ದೇವರ ಸಂಬಂಧ, ದೇವರ ಕರೆಯುವಿಕೆ, ದೇವರ ಸ್ವಂತತ್ವ. ಐದನೇದಾಗಿ ದೇವರ ಕಲಿಸುವಿಕೆ. ನಾನೇ ಎಂಬುದಾಗಿ ದೇವರು ಹೇಳ್ತಾರೆ. ಹೌದು, ದೇವರು ಒಳ್ಳೆ ಟೀಚರ್, ದಿವ್ಯ ಟೀಚರ್, ಮಹಾ ಟೀಚರ್, ನಿತ್ಯ ಟೀಚರ್. ಯಾಕಂದರೆ ಪರಲೋಕ ಹೋದ್ಮೇಲೆ ಕೂಡ ಟೀಚಿಂಗ್ ಇದೆ ಎಂಬುದಾಗಿ ನಾವು ಎಫೆಸ 2ನೇ ಅಧ್ಯಾಯದಲ್ಲಿ ನೋಡಿಕೊಳ್ತೇವೆ ಮತ್ತು ಕೀರ್ತನೆ 119:89ನೇ ವಚನದಲ್ಲಿ ಕೂಡ ನೋಡಿಕೊಳ್ತೇವೆ. ಸರಿ, 6ನೇ ದೇವರ ಒಳ್ಳೆತನ ಏನಂತ ಹೇಳಿದ್ರೆ ಎತ್ತಿಕೊಳ್ಳುವುದರಲ್ಲಿ.
ಎತ್ತಿಕೊಳ್ಳುವುದರಲ್ಲಿ ದೇವರ ಎತ್ತಿಕೊಳ್ಳುವಿಕೆ. ಎರ್ಮೆ ಅಂದರೆ ಅರ್ಥ ದೇವರು ಎತ್ತಿಕೊಳ್ಳುವುದು. ಗಾಡ್ ರೇಸಿಂಗ್, ಗಾಡ್ ಲಿಫ್ಟಿಂಗ್, ಗಾಡ್ ಪ್ರಮೋಟಿಂಗ್. ಎತ್ತಿಕೊಳ್ಳುವಿಕೆಯಲ್ಲಿ ನಾವು ನೋಡ್ತೇವೆ. ಕೈಯಲ್ಲಿ ಎತ್ತಿಕೊಂಡೇನು ಅಂತ ದೇವರು ಹೇಳ್ತಾರೆ. 7ನೇದಾಗಿ ನೋಡುವಾಗ ಸ್ವಸ್ಥ ಮಾಡುವುದು. ದೇವರ 7ನೇ ಒಳ್ಳೆತನ, 7th ಗುಡ್ನೆಸ್ ಆಫ್ ಗಾಡ್. ಹೋಶೇಯ 11 ಮತ್ತು 3ನೇ ವಚನದಲ್ಲಿ ನಾನೇ ಸ್ವಸ್ಥಪಡಿಸಿದ್ದು ಅಂತ ದೇವರು ಹೇಳ್ತಾರೆ. ಆದರೆ ಕೆಲವು ಸಾರಿ ಅದನ್ನು ನಾವು ತಿಳ್ಕೊಳ್ಳೋದಿಲ್ಲ, ಆದರೂ ಕೂಡ ಅದು ಸತ್ಯ. ಅದರಿಂದ ಕಲಿಯುವಂಥ ಒಂದು ಸಂಗತಿ, ನಾವು ದೇವರೇ ಸ್ವಸ್ಥ ಮಾಡಿದ್ದು ಅಂತ ತಿಳಿಯದಿದ್ದರೂ ಸ್ವಸ್ಥ ಮಾಡ್ತಾನೆ. ಸ್ವಸ್ಥ ಮಾಡಿದ ಮೇಲೆ ಕೂಡ ತಿಳಿಯದಿದ್ದರೂ ಕೂಡ ದೇವರು ಸ್ವಸ್ಥತೆಯನ್ನು ಹೇಗೂ ಮಾಡಿಯೇ ಇದ್ದಾನೆ. 8ನೇದಾಗಿ ದೇವರು ಹೇಳುವಂಥದ್ದು ಏನಂದರೆ ಮಮತೆಯಿಂದ ಸೆಳೆದುಕೊಳ್ಳುವುದು. ದೇವರ ಮಮತೆ, ಗಾಡ್ಸ್ ಅಫೆಕ್ಷನ್. ಮಮತೆಯಿಂದ ಕೊಂಡಿದ್ದೇನೆ ನನ್ನ ಜನರನ್ನು ದೇವರು ಹೇಳ್ತಾರೆ. ಆದ ಕಾರಣ 8ನೇ ದೇವರ ಒಳ್ಳೆತನ, 8th ಗುಡ್ನೆಸ್ ಆಫ್ ಗಾಡ್ ಏನಂತ ಹೇಳಿದರೆ ದೇವರ ವಾತ್ಸಲ್ಯ ಅಥವಾ ಮಮತೆ. ಅದೇ 4ನೇ ವಚನದಲ್ಲಿ ಹೋಶೇಯ 11:4 ನಾವು ನೋಡುವಾಗ ದೇವರು ಹೇಳುವಂಥ ಇನ್ನೊಂದು ಮಾತು, ನಾನು ಅವರನ್ನು ಸುಧಾರಿಸಿ. ದೇವರ ಸುಧಾರಣೆ, ಗಾಡ್ಸ್ ಪ್ರೋಗ್ರೆಷನ್, ಗಾಡ್ಸ್ ಡೆವಲಪ್ಮೆಂಟ್, ಗಾಡ್ಸ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ದೇವರು ಹೇಳ್ತಾರೆ ನಾನು ಸುಧಾರಿಸಿ ಎಂಬುದಾಗಿ, ಅಥವಾ ರಿಫಾರ್ಮೇಷನ್, ದೇವರ ಸುಧಾರಣೆ. ಹಾಗೆ ನೋಡುವಾಗ ದೇವರು ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ. ಅದೇನಂತ ಹೇಳಿದ್ರೆ ಭಾಳ ಚೆನ್ನಾಗಿದೆ ಅದು. ಅದರಲ್ಲಿ ದೇವರು ಅವರಿಗೆ ತೀನಿಯನ್ನು ಇಕ್ಕಿದ್ದೇನೆ ನಯದಿಂದ. ಪ್ರೊವಿಷನ್, ಗಾಡ್ಸ್ ಪ್ರೊವಿಷನ್, ಗಾಡ್ಸ್ ನರಿಶ್ಮೆಂಟ್, ದೇವರ ಪೋಷಣೆ. 11ನೇದಾಗಿ ನೋಡಿಕೊಳ್ಳುವಾಗ 7ನೇ ವಚನದಲ್ಲಿ 11:7 ಹೋಶೇಯನ ಗ್ರಂಥದಲ್ಲಿ ದೇವರ 11ನೇ ಒಳ್ಳೆತನವನ್ನು ನೋಡ್ತೇವೆ. 11th ಗುಡ್ನೆಸ್ ಆಫ್ ಗಾಡ್. ಇನ್ನು 20 ಇದೆ. 11ನೇದು ಏನಂದರೆ ನನ್ನ ಕಡೆಯಿಂದ ತಿರುಗಿಕೊಳ್ಳುವುದು ನನ್ನ ಜನರ ಗುಣವೇ ಎಂಬುದಾಗಿ. ಅಂದರೆ ಇದರಿಂದ ನಾವು ತಿಳ್ಕೊಳ್ಳುವಂಥದ್ದು, ನಮ್ಮ ಸ್ವಭಾವ ಗೊತ್ತಿದ್ದರೂ ದೇವರು ನಮ್ಮ ವಿಷಯದಲ್ಲಿ ಸಹನೆ ತೋರಿಸ್ತಾರಲ್ಲ, ಅದು ದೇವರ ಒಳ್ಳೆತನ. 8ನೇ ವಚನ ಹೋಶೇಯ 11:8, ಹೇಗೆ ತ್ಯಜಿಸಲಿ. ಅಂದರೆ ದೇವರು ತ್ಯಜಿಸೋದಕ್ಕೆ ಭಾಳ ಖುಷಿ ಆಗಲ್ಲ, ಹೇಗೆ ತ್ಯಜಿಸಲಿ ಎಂಬುದಾಗಿ ಹೇಳುವಾಗ ಅದರಲ್ಲೇ ದೇವರ ಒಳ್ಳೆತನ ನೋಡ್ತೀವಿ. ಅದೇ 8ನೇ ವಚನದಲ್ಲಿ ದೇವರ 13ನೇ ಒಳ್ಳೆತನ ಅದೇನೆಂದರೆ ಹೇಗೆ ನಿನ್ನನ್ನು ಕೈ ಬಿಡಲಿ. ನಾನು ಹೇಗೆ ನಿನ್ನನ್ನು ಕೈ ಬಿಡಲಿ ಅಂದರೆ ದೇವರು ತ್ಯಜಿಸ್ಲಿಕ್ಕೂ ಇಷ್ಟ ಇಲ್ಲ, ಅದು ಆತನ ಒಳ್ಳೆತನ. ಕೈ ಬಿಡಲಿಕ್ಕೂ ದೇವರಿಗೆ ಇಷ್ಟ ಇಲ್ಲ. ಯಾರೋ ಒಬ್ಬರು ಈ ರೀತಿಯಾಗಿ, ಯಾರೂ ಅಲ್ಲ, ನನ್ನ ಆತ್ಮಿಕ ತಂದೆ ನಾಯಕರು ಹೇಳಿದಂಥ ಒಂದು ಮಾತು ನೆನಪಿಗೆ ಬರುತ್ತಿದೆ. ಅದನ್ನು ನಾನು ಬೇಗ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತೇಳಿದ್ರೆ ಇನ್ನೂ ಬಹಳಷ್ಟು ದೇವರ ಒಳ್ಳೆತನವನ್ನು ನೋಡಲಿಕ್ಕೆ ಉಂಟು. ಅದೇನಂತೇಳಿದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ದೇವರು 5ನೇ ವಚನದಲ್ಲಿ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬಂಥ ವಾಕ್ಯ ನಿಬಂಧನ ರಹಿತವಾದಂಥ ವಾಗ್ದಾನ ಅಂತ ಹೇಳಿದರು. ಅನ್ಕಂಡೀಷನಲ್ ಪ್ರಾಮಿಸ್. ಮುಂದೆ ನಾವು ಓದೋದಾದರೆ ಆ ದೇವರು ನಿನ್ನನ್ನು
ಅದ್ಮದ ಗತಿಗೆ ಹೇಗೆ ತರಲಿ. ಅದ್ಮ ಎಂಬ ಆ ದೇಶ, ಒಂದು ಊರು, ಅದು ದೇವರಿಗೆ ವಿರುದ್ಧವಾದುದರಿಂದ ದೇವರು ಅದನ್ನು ನ್ಯಾಯ ತೀರಿಸಬೇಕಾಯ್ತು, ಶಿಕ್ಷೆ ಕೊಡಬೇಕಾಯ್ತು. ಅದ್ಮದ ಗತಿಗೆ ಹೇಗೆ ತರಲಿ ಅಂತ ಹೇಳು ದೇವರು ಕೇಳುವಾಗ ಅಥವಾ ವ್ಯಕ್ತಪಡಿಸುವಾಗ ಆತನ ಒಳ್ಳೆತನ ಅದು ತೋರಿಸ್ತದೆ. 15ನೇದಾಗಿ ಚೆಬೋಯಿಮಿನಂತೆ ಹೇಗೆ ನಾಶ ಮಾಡಲಿ. ಅಂದರೆ ಮಾಡ್ತೇನೆ ಅಂತ ಹೇಳ್ತಾ ಇಲ್ಲ, ಹೇಗೆ ನಾನು ಮಾಡಲಿ ಅಂತ ಹೇಳುವಾಗ ಅದರಲ್ಲಿ ದೇವರ ಒಳ್ಳೆತನ ನಾವು ಕಾಣ್ಬೋದ್ರಿ. ಇನ್ನೂ ಕೂಡ ಅದು ಇನ್ನೊಂದು ಸಂಗತಿಯನ್ನು ನಾವು ನೋಡ್ತೇವೆ. ನನ್ನೊಳಗೆ ಮನಸ್ಸು ತಿರುಗಿತು. ವಾವ್! ದೇವರ ಮನಸ್ಸು ಆತನೊಳಗೆ ತಿರುಗಿತಂತೆ. ಅದನ್ನು ದೇವರು ಸ್ಪಷ್ಟಪಡಿಸ್ತಾರೆ. ಅನಂತರ ದೇವರ ಕರುಳು ತೀರಾ ಮರುಗಿತು ಎಂಬುದಾಗಿ ಹೇಳುವಾಗ ಅದರಲ್ಲಿ 16 ಮತ್ತು 17ನೇ ದೇವರ ಒಳ್ಳೆತನವನ್ನು ನಾವು ನೋಡ್ತೇವೆ. ಆಶ್ಚರ್ಯ ಅಲ್ವಾ? ಹೌದು, ಅರ್ಧ ಮುಗಿತು, ಇನ್ನೂ ಅರ್ಧ ಇದೆ. ದೇವರ ಒಳ್ಳೆತನವನ್ನು ನಾವು ನೋಡಿಕೊಳ್ಳಕ್ಕಿದ್ದೇವೆ. ಯಾಕಂದರೆ ಹೋಶಿಯನ ಗ್ರಂಥ 31ನೇ 11ನೇ ಅಧ್ಯಾಯದಲ್ಲಿ 31 ದೇವರ ಒಳ್ಳೆತನಗಳು ಕಂಡು ಬರ್ತವೆ. 18ನೇದಾಗಿ ದೇವರು ಹೇಳ್ತಾರೆ 9ನೇ ವಚನದಲ್ಲಿ, ನನ್ನ ಉಗ್ರ ಕೋಪವನ್ನು ತೀರಿಸುವುದಿಲ್ಲ ಅಂತ ಹೇಳ್ತಾರೆ. ಬೇರೆ ಕಡೆಗಳಲ್ಲೆಲ್ಲ ತೀರಿಸ್ತೇನೆ ಎಂಬುದಾಗಿ ಹೇಳುವಾಗ ದೇವರು ನೋಡ್ರಿ ಎಷ್ಟು ದೊಡ್ಡ ಮನಸ್ಸು. ಇಷ್ಟೆಲ್ಲ ಆಗಿದ್ರು, ಇಷ್ಟೆಲ್ಲ ಅವರಲ್ಲಿ ತಪ್ಪು ದೋಷಗಳು, ತಿರುಗಿ ಬೀಳಿಕೆ, ಸೊಕ್ಕು, ಇವೆಲ್ಲ ದೇವರನ್ನು ಬಿಟ್ಟು ಸೃಷ್ಟಿಯನ್ನು ಪೂಜಿಸುವಂಥ ಇದೆಲ್ಲ ಇದ್ದರೂ ಕೂಡ ದೇವರಿಗೆ ಅವರು ವಿರುದ್ಧವಾಗಿದ್ದರು. ದೇವರು ಹೇಳ್ತಾರೆ, ನಾನು ನನ್ನ ಉಗ್ರ ಕೋಪವನ್ನು ತೀರಿಸೇನು. ಆ ರೀತಿಯಾಗಿ ಹೇಳಿಬಿಟ್ಟು ದೇವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಅದೇನೆಂದರೆ, ನಾನು ಮನುಷ್ಯನಲ್ಲ. ವಾವ್! ನಾನು ಮನುಷ್ಯನಲ್ಲ ಎಂಬುದಾಗಿ ಹೇಳ್ತಾರೆ. ಅದು ಕೂಡ ಒಂದು ದೇವರ ಒಳ್ಳೆತನವನ್ನು ಸೂಚಿಸ್ತದೆ. ಯಾಕಂದರೆ ಮನುಷ್ಯರು ಚೇಂಜ್ ಆಗಿಬಿಡ್ತಾರೆ, ಆದರೆ ದೇವರು ಚೇಂಜ್ ಆಗೋದಿಲ್ಲ. ಆತನು ದೇವರಾಗಿಯೇ ಇರ್ತಾನೆ. ಅದನ್ನೇ ಮುಂದೆ ಸ್ಪಷ್ಟಪಡಿಸ್ತಾ, ನಾನು ಮನುಷ್ಯನಲ್ಲ, ದೇವರೇ ಅಂತ ಹೇಳ್ಬಿಟ್ಟು, ನಾನು ದೇವರೇ ಅಂತ ಹೇಳೋದರಲ್ಲಿ ದೇವರ ಒಳ್ಳೆತನ ನಾವು ನೋಡ್ತೇವೆ. ಆನಂತರ ದೇವರು ಇನ್ನೊಂದು ಮಾತು ಹೇಳ್ತಾರೆ, ನಾನು ನಿಮ್ಮಲ್ಲಿ ನೆಲೆಯಾಗಿರುವ ಸದಮನ ಸ್ವಾಮಿ, ನಿಮ್ಮ ಜೊತೆನೇ ಇರುವಂಥ ಪವಿತ್ರ ದೇವರು ನಾನು ಅಂತ ದೇವರು ಹೇಳ್ತಾರೆ. ಅದು ಕೂಡ ಆತನ ಒಳ್ಳೆತನ. ನಾನು ರೋಷದಿಂದ ಬರೋದಿಲ್ಲ, ರೋಷದಿಂದ ಬಾರೇನು ಅಂತ ಹೇಳುವಾಗ ಅದರಲ್ಲಿ ಕೂಡ ದೇವರ ಒಳ್ಳೆತನ ನಾವು ನೋಡ್ತೇವೆ. ಆಮೇಲೆ ದೇವರು ಹೇಳ್ತಾರೆ, ಯೆಹೋವನನ್ನು ಆತನ ಜನರು ಹಿಂಬಾಲಿಸುವರು. ವಾವ್! ಜನರು ದೇವರನ್ನು ಹಿಂಬಾಲಿಸ್ತಾರಂತ ಹೇಳುವಾಗ ದೇವರ ನಿರೀಕ್ಷೆಯನ್ನು ತೋರಿಸ್ತೈತೆ ನಮ್ಮ ಬಗ್ಗೆ. ಹೌದು, ನನ್ನ ಕಡೆಯಿಂದ ತಿರುಗಿಕೊಳ್ಳುವುದು ನನ್ನ ಜನರ ಗುಣ ಅಂತ 7ನೇ ವಚನದಲ್ಲಿ ಹೇಳಿದ್ದಾಗ್ಯೂ ಕೂಡ ದೇವರು ಹೇಳ್ತಾರೆ, ನನ್ನ ಜನರು ನನ್ನನ್ನು ಹಿಂಬಾಲಿಸ್ತಾರೆ ಅಂತ ನಿರೀಕ್ಷೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಹೌದು, ಅದಾದ ನಂತರ ನಾವು ನೋಡುವಾಗ ಅದೇ 10ನೇ ವಚನದಲ್ಲಿ ನೋಡ್ತೇವೆ, ನಡುಗುತ್ತಾ ಆತನ ಮಕ್ಕಳು ನಡುಗುತ್ತಾ ಬರ್ತಾರೆ ಅಂತ. ಅಂದರೆ ಮಕ್ಕಳ ವಿಷಯದಲ್ಲಿ ಕೂಡ ದೇವರ ಒಳ್ಳೆತನ ನೋಡ್ರಿ, ಪ್ರವಾದನೆ ನೋಡ್ರಿ, ನಿರೀಕ್ಷೆ ನೋಡ್ರಿ, ಪ್ರವಾದನೆಯ ನಿರೀಕ್ಷೆಯನ್ನು ನೋಡ್ರಿ. ಆನಂತರ ಇನ್ನು 11ನೇ ವಚನದಲ್ಲಿ ಇನ್ನು 2 ದೇವರ ಒಳ್ಳೆತನಗಳನ್ನು ನಾವು ನೋಡಬಹುದು. ಗುಬ್ಬಿಗಳಂತೆ ಐಗುಪ್ತದಿಂದಲೂ, ಪಾರಿವಾಳಗಳಂತೆ ಅಶೂರ್ಯದಿಂದಲೂ ಅದುರುತ್ತಾ
ತ್ವರೆಪಡುವರು. ದೇವರು ಹೇಳ್ತಾರೆ, ಗುಬ್ಬಿಗಳಂತೆ ಬರ್ತಾರೆ ನನ್ನ ಮಕ್ಕಳು, ಪಾರಿವಾಳದಂತೆ ಬರ್ತಾರೆ ನನ್ನ ಜನರು, ತ್ವರೆಪಟ್ಟು ಬರ್ತಾರೆ ಎಂಬುದಾಗಿ ಪ್ರವಾದನೀಯವಾಗಿ ದೇವರು ಹೇಳ್ತಾ ಇದ್ದಾರೆ. ಅದು ಕೂಡ ಆತನ ಒಳ್ಳೆತನ. ಮತ್ತು ಅವರು ತಮ್ಮ ನಿವಾಸಗಳಲ್ಲಿ ವಾಸಿಸುವಂತೆ ಮಾಡುವೆನು. ದೇವರು ಹೇಳ್ತಾರೆ, ನಾನು ನೆಲೆಗೊಳಿಸ್ತೀನಿ ಅಂತ ಹೇಳ್ತಾನೆ ರೀ. ಐ ಮೇಕ್ ದಮ್ ಟು ಸೆಟಲ್. 11:11 ಹೋಶಿಯನ್ ಗ್ರಂಥ, ಅದರಲ್ಲಿ ಕೂಡ ದೇವರ ಒಂದು ಒಳ್ಳೆತನವನ್ನು ನೋಡ್ತೇವೆ. ನನ್ನ ಲೆಕ್ಕ ಪ್ರಕಾರ 27ನೇ ದೇವರ ಒಳ್ಳೆತನ. ಆಮೇಲೆ ಇದು ಯೆಹೋವನ ನುಡಿ. ಯಾರೋ ಹೇಳಿದಲ್ಲ, ನಾನೇ ಹೇಳ್ತಾ ಇದ್ದೀನಿ, ನನ್ನ ಪ್ರಾಮಿಸ್. ಯೆಹೋವನ್ ಅಂತ ಹೇಳುವಾಗ ಎಂಥವನಾಗಿರುವನು ಅಂಥವನಾಗಿರುವ ಆತನ ನುಡಿ, ಮಾತು ಉಳಿಸ್ಕೊಳ್ಳುವ ಆತನ ನುಡಿ. 12ನೇ ವಚನದಲ್ಲಿ ದೇವರು ಹೇಳ್ತಾರೆ, ಹೌದು, ದೇವರು ಹೇಳ್ತಾರೆ, ನನ್ನನ್ನು ಕಪಟವಾಗಿ ನೀವು ಮುತ್ತಿಕೊಂಡಿದ್ದೀರಿ ಅಂತ ದೇವರು ಹೇಳ್ತಾನೆ ರೀ. ಹೌದು, ನೀವು ಯಥಾರ್ಥ ಮನಸ್ಸಿಲ್ಲ, ಆದರೆ ಕಪಟವಾಗಿ ನನ್ನನ್ನು ಮುತ್ತಿಕೊಂಡಿದ್ದೀರಿ ಅಂತ ದೇವರು ಅದನ್ನು ಅರಿಕೆ ಮಾಡುವಾಗ ಕೂಡ ಅದರಲ್ಲಿ ದೇವರ ಒಳ್ಳೆತನ ಇದೆ. ಹೇಗೆ ಅಂತ ಹೇಳ್ಬಿಟ್ಟು ನೋಡುವಾಗ, ಯೆಹೂದವು 12ನೇ ವಚನ, ಸತ್ಯಸಂಧನು ಸದಮಲ ಸ್ವಾಮಿಯು ಆದ ದೇವರ ಕಡೆಯಿಂದ ಇನ್ನು ಅಲಿದಾಡುತ್ತಿದೆ. ಅಂದರೆ ಅಲಿದಾಡ್ತಾ ಇದ್ದರೂ ಕೂಡ ದೇವರು ಸತ್ಯಸಂಧನಾಗಿರ್ತಾನೆ ಅನ್ನೋದರಲ್ಲಿ ಆತನ ಒಳ್ಳೆತನ. ಸದಮಲ ಸ್ವಾಮಿ ಅಂತ ಹೇಳುವಾಗ ಬಿಟ್ಟರೂ ಕೂಡ ದೇವರು ನಮ್ಮನ್ನು ಬಿಡುವುದಿಲ್ಲ ಅನ್ನೋ ರೀತಿಯಲ್ಲಿ ಆತನು ಹೇಳುವ ಆತನಾಗಿದ್ದಾನೆ. ಈ ರೀತಿಯಾಗಿ 31 ದೇವರ ಒಳ್ಳೆತನಗಳನ್ನು ನಾವು ನೋಡ್ತೇವೆ. 31 ಗುಡ್ನೆಸ್ ಆಫ್ ಗಾಡ್. ಅದು ಯಾವುದರಿಂದ? ಪ್ರೀತಿಯಿಂದ ಸ್ಟಾರ್ಟ್ ಮಾಡಿ ಅಲೆದಾಡ್ತಾ ಇದ್ದಾರೆ ಎಂಬುದಾಗಿ ಹೇಳುವ ತನಕ ದೇವರು ತನ್ನ ಒಳ್ಳೆತನವನ್ನು ವ್ಯಕ್ತಪಡಿಸಿದನು. ಅಲೆದಾಡುವುದರಲ್ಲಿ ಎಲ್ಲಿ ಒಳ್ಳೆತನ ಅಂತ ಹೇಳಿದಾಗ 40 ವರ್ಷ ಅವರು ಅಲೆದಾಡಿದ್ರು ಕೂಡ ಅವರಿಗೆ ಮನ್ನವನ್ನು ಒದಗಿಸಿದನು, ಅವರಿಗೆ ನಾಯಕರನ್ನು ಒದಗಿಸಿದನು, ಅವರಿಗೆ ಬೆಳಕನ್ನು, ಮೇಘ ಸ್ತಂಭ ಮತ್ತು ಅಗ್ನಿಸ್ತಂಭ ಇವುಗಳನ್ನು ಒದಗಿಸುವುದರಲ್ಲಿ ದೇವರ ಒಳ್ಳೆತನವನ್ನು ನಾವು ನೋಡ್ತೇವೆ. ಆಶ್ಚರ್ಯವಲ್ಲವ? ಹೌದು, ಖಂಡಿತವಾಗಿ ಆಶ್ಚರ್ಯವೇ ಆಶ್ಚರ್ಯ. ಹೋಶಿಯನ ಗ್ರಂಥ 11ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.